ಕೇಳ್ಬಿಟ್ಟು ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಕನ್ನಡ ಇಂಗ್ಲಿಷ್ ಎರಡು ಭಾಷೆ ಕ್ಲಾಸ್ ಇರುತ್ತೆ. 60 ನಿಮಿಷಗಳ ಕ್ಲಾಸು, 1 hour ಕ್ಲಾಸ್ ಇರುತ್ತೆ. ಹೌದು, ಇನ್ಮೇಲಿಂದ ಸೋಮವಾರದಿಂದ ಶನಿವಾರ ಪ್ರತಿದಿನ ಬೆಳಗ್ಗೆ 11 ಗಂಟೆ ಕ್ಲಾಸ್ ಇರುತ್ತೆ. ತಪ್ಪದ ಅಟೆಂಡ್ ಮಾಡ್ಕೊಳ್ಳಿ. 11 AM ಕ್ಲಾಸ್. ಏನಾದ್ರೂ ಮಿಸ್ ಆಗ ಒಂದಿನ ಕ್ಲಾಸ್ ಮಿಸ್ ಆಗ್ಬಿಟ್ರೆ ನಿಮಗೆ ರೆಕಾರ್ಡೆಡ್ ಕ್ಲಾಸ್ ಅನ್ನು ನೋಡೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ನೋಟ್ಸ್ ಬರ್ಸಲ್ಲ. KPSC ಎಕ್ಸಾಮ್ಗೆ ಅಂತಾನೆ ಮಾಡ್ತಾ ಇರೋದು. ಕೆಮಿಸ್ಟ್ರಿ ಹೌದು, 6 to 12 ಕವರ್ ಆಗುತ್ತೆ. ಕಂಪ್ಯೂಟರ್ ಕ್ಲಾಸು ನೆಕ್ಸ್ಟ್ ಮಂತ್ ಶುರು ಆಗುತ್ತೆ CTA. ಸೈನ್ಸು ಎಲ್ಲಾ ಎಕ್ಸಾಮಿನೇಷನ್ಗಳಿಗೂ ಸಿಮಿಲರ್. ನಮ್ಮ KPSC ಎಕ್ಸಾಮಿನೇಷನ್ಸ್ಗೆ KS, PSI, PC, FDA, SDA, ಗ್ರೂಪ್ ಸಿ, PDO ಹಾಗೂ ಇನ್ನಿತರ ಎಲ್ಲ ಎಕ್ಸಾಮಿನೇಷನ್ ಗಳಿಗೆ ಕೂಡ ಉಪಯುಕ್ತ ಆಗಿರುತ್ತೆ ಈ ಫೌಂಡೇಶನ್ ಕ್ಲಾಸು. ಇವನ್ UPSC ಎಕ್ಸಾಮಿನೇಷನ್ಸ್ಗೂ ಫಸ್ಟ್ ಹೇಳೋದೇನು 6 ರಿಂದ 12 ಕ್ಲಾಸಸ್ ಫಸ್ಟ್ ಕವರ್ ಮಾಡ್ಕೊಳ್ಳಿ. 6 to 12 NCERT ಅಷ್ಟು ಇಂಪಾರ್ಟೆಂಟ್ ಕವರ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಸೈನ್ಸ್ NCERT ಕ್ಲಾಸ್ ಅಲ್ಲ, ಕೆಮಿಸ್ಟ್ರಿ ಕ್ಲಾಸಸ್ ನಾನ್ ತಗೊಳ್ತಾ ಇರ್ತೀನಿ. ಫಿಸಿಕ್ಸ್ ಬಯಾಲಜಿ ಬೇರೆ ಎಜುಕೇಟರ್ಸ್ ತಗೊಳ್ತಾರೆ. ಓಕೆನಾ? 6ನೇ ಕ್ಲಾಸ್ ಇಂದ 12ನೇ ಕ್ಲಾಸ್ ತನಕ ಕೆಮಿಸ್ಟ್ರಿ ರಸಾಯನಶಾಸ್ತ್ರ ತರಗತಿಗಳನ್ನು ತಗೊಳ್ತಾ ಇರ್ತೀನಿ. ಓಕೆನಾ? ಓಕೆ, ಸ್ಟಾರ್ಟ್ ಮಾಡ್ಬೋದಾ? ಶುರು ಮಾಡೋಣ. ಬೇರೆ ಏನಾದ್ರು ಈ ತರ ಸಿಮಿಲರ್ ಡೌಟ್ಸ್ ಇದ್ರೆ ಕೊನೆಯಲ್ಲಿ ಕೇಳಿ ಅಥವಾ ಇವಾಗಲೇ ಕೇಳಿ ಮುಗಿಸ್ಬಿಡಿ. ಈ ಕೋರ್ಸ್ ಅಲ್ಲಿ ಯಾವುದೇ ಕ್ಯಾನ್ಸಲ್ ಆಗಲ್ಲ ಕ್ಲಾಸಸ್. ಐ ಅಶ್ಯೂರ್ ಯು. ಇನ್ ಕೇಸ್ ಏನಾದ್ರು ಹತ್ರ ತುಂಬಾ ಇಶ್ಯೂ ಇದ್ರೆ ರೀಶೆಡ್ಯೂಲ್ ಮಾಡ್ತೀನಿ. ಓಕೆ, ನೋ ವರೀಸ್. ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಆಯ್ತಲ್ಲ? 11 AM ತಪ್ಪದ ಅಟೆಂಡ್ ಮಾಡ್ಕೊಳ್ತಾವ ನಿನ್ ಮೇಲೆ. ಫೈನ್. ಆಮ್ಲ ಹಾಗೂ ಪ್ರತ್ಯಾಮ್ಲ, ಆಸಿಡ್ ಆಮ್ಲ, ಬೇಸ್ ಪ್ರತ್ಯಾಮ್ಲ, ಆಮ್ಲಗಳು ಹಾಗೂ ಪ್ರತ್ಯಾಮ್ಲಗಳು, ಪ್ರತಿ ಆಮ್ಲ ಪ್ರತ್ಯಾಮ್ಲ. ಏನ್ ಆಮ್ಲ ಅಂತ ಹೇಳಿದ್ರೆ, ಆಸಿಡ್ ಅಂತ ಹೇಳಿದ್ರೆ, ಆಸಿಡ್ ಆಮ್ಲ ಅನ್ನುವ ಪದಕ್ಕೆ ಹೆಸರು ಬಂದಿರುವುದು ಲ್ಯಾಟಿನ್ ಭಾಷೆಯ ಪದ ಅಸಿರೆಯಿಂದ. ಲ್ಯಾಟಿನ್ ಭಾಷೆಯ ಪದ ಅಸಿರೆಯಿಂದ ಹೆಸರು ಬಂದಿದ ಆಸಿಡ್ ಅಂತ. ಅಸಿರೆ ಅಂತ ಹೇಳಿದ್ರೆ ಹುಳಿ ರುಚಿ ಹೊಂದಿರುವ ವಸ್ತು, ಸೋರ್ ಟೇಸ್ಟ್ ಅನ್ನ ಹೊಂದಿರುವಂತಹ, ಹುಳಿ ರುಚಿ ಹೊಂದಿರುವಂತಹ ವಸ್ತು ಆಗಿದೆ ಆಸಿಡ್ ಆಮ್ಲ. ಆಮ್ಲ ಅಂದ್ರೆ ಹುಳಿ, ಆಸಿಡ್ಸ್ ಅಂದ್ರೆ ಸೋರ್ ಟೇಸ್ಟ್. ಒಂದ್ ನಿಮಿಷ. NCERT ಬುಕ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಪ್ರತಿ ಕ್ಲಾಸಿನ ಪ್ರತಿ ಸಬ್ಜೆಕ್ಟಿನ ಬುಕ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ಓಕೆನಾ? ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಆ ರೀತಿಯ ಆಥರೈಸ್ ಬುಕ್ಸ್ ಏನಿದೆ ಕೆಳಗಡೆ ಕಾಪಿರೈಟ್ ಹಾಕಿರ್ತಾರೆ. ಆ ಕಾಪಿರೈಟ್ ಸೋರ್ಸ್ ಅನ್ನ ಹಿಂಗ್ ತಗೊಂಡ್ ಕ್ಲಾಸ್ ಮಾಡೋ ಅವಕಾಶ ಇಲ್ಲ. ಹಾಗಾಗಿ ಬುಕ್ ಅನ್ನೇ ಕೊಡಕ್ಕಾಗಲ್ಲ, ನೀವು ಡೌನ್ಲೋಡ್ ಮಾಡಿ ಓದ್ಕೊಳ್ಬಹುದು. ಆ ಬುಕ್ ಅಲ್ಲಿರೋ ಮಾಹಿತಿನ ಸ್ಲೈಡ್ ಮಾಡ್ಕೊಂಡು ಕ್ಲಾಸ್ ಮಾಡ್ತಾ ಇದೀನಿ. ಓಕೆನಾ? ಈ ತರದ ಏನಾದ್ರು ಡೌಟ್ಸ್ ಇದ್ರೆ ಕೊನೆಯಲ್ಲಿ ಮಾತಾಡೋಣ. ಆಯ್ತಲ್ಲ? ಓಕೆ. ಆಮ್ಲಗಳು ಆಸಿಡ್ಸ್ ಸೋರ್ ಹುಳಿಯಾಗಿರುತ್ತೆ. ಸರ್, ಎಲ್ಲದನ್ನು ಹುಳಿಯಾಗಿದೆಯಾ ಕಹಿಯಾಗಿದೆಯಾ ಟೇಸ್ಟ್ ಮಾಡೋದಕ್ಕಾಗತ್ತಾ? ಎಲ್ಲಾ ವಸ್ತುನ ಟೇಸ್ಟ್ ರುಚಿ ನೋಡೋದಕ್ಕಾಗೋದಿಲ್ಲ. ಮತ್ತೆ ಸೂಚಕಗಳ ಸಹಾಯದಿಂದ ಆಮ್ಲನ ಪ್ರತ್ಯಾಮ್ಲನ ತಿಳ್ಕೊಳ್ಬಹುದು. ಸೂಚಕಗಳ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಇವಾಗ ಆಸಿಡ್ಸ್ ಸೋರ್ ಹುಳಿಯಾಗಿದೆ ಗೊತ್ತಿರ್ಲಿ. ಆಮ್ಲ ಮೊಸರು, ನಿಂಬೆಹಣ್ಣು ಜ್ಯೂಸು, ಆರೆಂಜು ಎಕ್ಸೆಟ್ರಾ ಇವೆಲ್ಲ ಹುಳಿ ರುಚಿಯನ್ನ ಹೊಂದಿರುತ್ತೆ. ಆಮ್ಲಗಳು ಸಾಮಾನ್ಯವಾಗಿ ಹುಳಿ ರುಚಿಯನ್ನ ಹೊಂದಿದೆ. ಆಸಿಡ್ಸ್ ಸೋರ್ ಟೇಸ್ಟ್ ಅನ್ನ ಹೊಂದಿರುತ್ತೆ. ಲ್ಯಾಟಿನ್ ಭಾಷೆಯ ಪದ ಅಸಿರೆಯಿಂದ ಬಂತ ಕೇಳ್ತಾರ? ಇಲ್ಲ. ಏನ್ ಕೇಳಬಹುದು? ಆಮ್ಲಗಳ ರುಚಿ ಹೇಗಿರುತ್ತೆ ಮ್ಯಾಕ್ಸಿಮಮ್ ಕೇಳಿದ್ರೆ ಆಮ್ಲಗಳ ರುಚಿ ಹುಳಿಯಾಗಿರುತ್ತೆ. ನೆಕ್ಸ್ಟ್ ಪ್ರತ್ಯಾಮ್ಲ. ಪ್ರತ್ಯಾಮ್ಲಗಳು ಮುಟ್ಟಿದ್ರೆ, ಟಚ್ ಮಾಡಿದ್ರೆ ಸೋಪಿ ಫೀಲ್ ಇರುತ್ತೆ. ಸೋಪು ನೊರೆ ಮುಟ್ಟಿದ್ರೆ ಹಿಂಗ್ ಫೀಲ್ ಆಗುತ್ತಲ್ವಾ, ಆ ರೀತಿ ಸೋಪಿ ಫೀಲ್ ಇರುತ್ತೆ. ಆಮೇಲೆ ಕಹಿಯಾಗಿರುತ್ತೆ. ಬೇಸಸ್ ಪ್ರತ್ಯಾಮ್ಲಗಳು, ಬೇಸಸ್ ಪ್ರತ್ಯಾಮ್ಲಗಳು ಬಿಟರ್ ಕಹಿಯಾಗಿರುತ್ತೆ. ಮುಟ್ಟಿದ್ರೆ ಸೋಪಿ ಫೀಲ್ ಇರುತ್ತೆ. ಇಂಪಾರ್ಟೆಂಟ್, ಮುಟ್ಟಿದ್ರೆ ಸೋಪಿ ಫೀಲ್ ಇರುತ್ತೆ. ಧನ್ಯವಾದ. ಓಕೆ, ಹೇಳಿದ್ರೆ ನೋಡಿ. ಆ ಎಜುಕೇಟೆಡ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ಕೊಡಿ, ಫಿಸಿಕ್ಸ್ ಹಾಗೂ ಬಯಾಲಜಿಗೆ. ರವಿಕಾಂತ್ ಸರ್ ಮತ್ತೆ ಮಹೇಶ್ ಸರ್. ಪ್ರತ್ಯಾಮ್ಲಗಳು ಕಹಿಯಾಗಿರುತ್ತೆ, ಆಮ್ಲಗಳು ಹುಳಿಯಾಗಿರುತ್ತೆ. ಸರ್, ಇದು ಆಮ್ಲ ಪ್ರತ್ಯಾಮ್ಲ ಜಾಸ್ತಿ ಆಮ್ಲೀಯವಾಗಿದೆಯಾ ಕಡಿಮೆ ಆಮ್ಲೀಯವಾಗಿದೆಯಾ ಅಂತ ಹೇಳೋದಕ್ಕೆ ಯಾವ್ದಾದ್ರು ಸ್ಕೇಲ್ ಇದೆಯಾ? ಹೌದು. ಏನಿದೆ? ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್. ಪೊಟೆನ್ಶಿಯಲ್ ಅಥವಾ ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಂತಾರೆ. ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಥವಾ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್, PH ಸ್ಕೇಲ್ ಅಂತ. PH ಸ್ಕೇಲ್. ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್, ಪೊಟೆನ್ಸ್ ಆಫ್ ಹೈಡ್ರೋಜನ್. ಒಂದು ಎಕ್ಸಾಂಪಲ್ ಕೇಳಿದ್ರು ಏನಂತ, ಎಲ್ಲಾ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಧಾತು ಯಾವುದು ಅಂತ. ಎಲ್ಲಾ ಆಸಿಡ್ಸ್ ಅಲ್ಲಿ ಕಾಮನ್ ಆಗಿ ಕಂಡು ಬರುವಂತಹ ಎಲಿಮೆಂಟ್ ಸೆಟ್ರಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಕಾರ್ಬೋನಿಕ್ ಆಮ್ಲ. ಎಲ್ಲಾ ಆಸಿಡ್ಸ್ ಅಲ್ಲೂ ಕಾಮನ್ ಆಗಿರೋ ಎಲಿಮೆಂಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಹೈಡ್ರೋಜನ್, ಜಲಜನಕ. ಹೈಡ್ರೋಜನ್ ಎಲ್ಲಾ ಆಸಿಡ್ಸ್ ಅಲ್ಲೂ ಕಾಮನ್ ಆಗಿ ಕಂಡು ಬರುತ್ತೆ ಹೈಡ್ರೋಜನ್. ಓಕೆನಾ? ಈ ಹೈಡ್ರೋಜನ್ ಅಯಾನುಗಳ ಸಾಮರ್ಥ್ಯದ ಆಧಾರದ ಮೇಲೆ,
ಹೈಡ್ರೋಜನ್ ಅಯಾನುಗಳ ಸಾಮರ್ಥ್ಯದ ಆಧಾರದ ಮೇಲೆ ಏನ್ ಮಾಡಿದಾರ pH ಸ್ಕೇಲ್ ಮಾಡಿದ್ದಾರೆ. ಪೊಟೆನ್ಸ್ ಆಫ್ ಹೈಡ್ರೋಜನ್ pH ಸ್ಕೇಲ್. ಈ pH ಸ್ಕೇಲ್ ಎಲ್ಲಿಂದ ಎಲ್ಲಿ ತನಕ ಇದೆ? ಪೊಟೆನ್ಸ್ ಆಫ್ ಹೈಡ್ರೋಜನ್ pH ಸ್ಕೇಲ್ 0 ಇಂದ 14 ತನಕ ಇದೆ. 0 to 14 ಇದೆ. 7 ನ್ಯೂಟ್ರಲ್ ತಟಸ್ಥ ಅಂತ ಕರೀತಾರೆ. 7 ನ್ಯೂಟ್ರಲ್ ಆಗಿರುತ್ತೆ, ತಟಸ್ಥ ಆಗಿರುತ್ತೆ. 0 ಇಂದ 7 ನಡುವೆ ಆಸಿಡ್ಸ್ ಆಮ್ಲಗಳು ಕಂಡುಬರುತ್ತೆ. 0 to 7 ನಡುವೆ ಆಮ್ಲ ಆಸಿಡ್ಸ್ ಕಂಡುಬರುತ್ತೆ. 7 to 14 ನಡುವೆ ಬೇಸಸ್ ಪ್ರತ್ಯಾಮ್ಲಗಳು ಕಂಡುಬರುತ್ತೆ. ಬೇಸಸ್ ಪ್ರತ್ಯಾಮ್ಲಗಳು. ಸರ್ ಏನಕ್ಕೆ ಆಮ್ಲ ರೆಡ್ ಕಲರ್, ಬೇಸಸ್ ಪ್ರತ್ಯಾಮ್ಲ ಬ್ಲೂ ಕಲರ್ ಬರೀತಾ ಇದ್ದೀರಾ ಅಂದ್ರೆ ಲಿಟ್ಮಸ್ ಕಾಗದ ಹಿಂಗ್ ಕಲರ್ ಚೇಂಜ್ ಮಾಡುತ್ತೆ. ತಿಳ್ಕೊಳ್ಳೋಣ ಮುಂದೆ ಸೂಚಕಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ. ಓಕೆನಾ? ಜ್ಯೂಸ್ ಮಾಡ್ತಾ ಇದ್ದೀರಾ, ಸಕ್ಕರೆ ಸರಿಯಾಗಿ ಹಾಕಿದ್ರೆ ಕರೆಕ್ಟ್ ಆಗಿದೆ ಟೇಸ್ಟ್. ತುಂಬಾ ಜಾಸ್ತಿ ಹಾಕ್ಬಿಟ್ರೆ ತುಂಬಾ ಸ್ವೀಟ್ ಆಗ್ಬಿಡುತ್ತೆ, ತುಂಬಾ ಕಮ್ಮಿ ಹಾಕ್ಬಿಟ್ರೆ ಸಪ್ಪೆ ಆಗ್ಬಿಡುತ್ತೆ. ಹೌದಾ? ಆ ತರ ಇಲ್ಲಿ ಯಾವ್ದಪ್ಪ ಸ್ಟ್ರಾಂಗ್ ಆಸಿಡ್ ಅಂತ ಹೇಳಿದ್ರೆ ಹೈಡ್ರೋಜನ್ ಅಯೋನುಗಳ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಇರಬೇಕು. ಸ್ಟ್ರಾಂಗ್ ಆಸಿಡ್ pH ವ್ಯಾಲ್ಯೂ 0 ಹತ್ತತ್ರ ಇರುತ್ತೆ. 0 ಹತ್ತತ್ರ ಇರುತ್ತೆ. ಅದು ಸ್ಟ್ರಾಂಗ್ ಆಸಿಡ್. ಇಂಪಾರ್ಟೆಂಟ್. ಸ್ಟ್ರಾಂಗ್ ಆಸಿಡ್. ಯಾವ್ದು ಸ್ಟ್ರಾಂಗ್ ಬೇಸ್ ಅಂತ ಹೇಳಿದ್ರೆ ಪ್ರಬಲ ಪ್ರತ್ಯಾಮ್ಲ ಯಾವ್ದು ಅಂತ ಕೇಳಿದ್ರೆ ಪ್ರಬಲ ಪ್ರತ್ಯಾಮ್ಲ. ಪ್ರಬಲ ಆಮ್ಲ ತಿಳ್ಕೊಂಡ್ವಿ. ಪ್ರಬಲ ಪ್ರತ್ಯಾಮ್ಲ ಸ್ಟ್ರಾಂಗ್ ಬೇಸು. ವೆರಿ ಗುಡ್. ಸ್ಟ್ರಾಂಗ್ ಬೇಸ್ 14 ಹತ್ತತ್ರ pH ವ್ಯಾಲ್ಯೂ ಇರುತ್ತೆ. ನಿಯರ್ 14 14 ಹತ್ತತ್ರ pH ವ್ಯಾಲ್ಯೂ. ವೀಕ್ ಆಸಿಡ್ 7ಕ್ಕಿಂತ ಸ್ವಲ್ಪ ಕಡಿಮೆ pH ವ್ಯಾಲ್ಯೂ ಇದ್ರೆ ವೀಕ್ ಆಸಿಡ್. ದುರ್ಬಲ ಆಮ್ಲ 7ಕ್ಕಿಂತ ಚೂರ್ ಕಡಿಮೆ pH ವ್ಯಾಲ್ಯೂ ಇದ್ರೆ. 7ಕ್ಕಿಂತ ಚೂರ್ ಜಾಸ್ತಿ pH ವ್ಯಾಲ್ಯೂ ಇದ್ರೆ ವೀಕ್ ಬೇಸ್, ದುರ್ಬಲ ಪ್ರತ್ಯಾಮ್ಲ ಆಗಿರುತ್ತೆ. ಓಕೆನಾ? 7 ತಟಸ್ಥ ನ್ಯೂಟ್ರಲ್ ಆಗಿರುತ್ತೆ. 7 ನ್ಯೂಟ್ರಲ್ ಆಗಿರುತ್ತೆ. 0 ಇಂದ 14 ನಡುವೆ pH ಸ್ಕೇಲ್ ಕಂಡು ಬರುತ್ತೆ. ಎಕ್ಸಾಮಿನೇಷನ್ ಅಲ್ಲಿ ಇಲ್ಲಿ ತನಕ ತಿಳ್ಕೊಂಡಿರೋದ್ರಲ್ಲಿ ಪ್ರಶ್ನೆ ಏನಪ್ಪಾ ಕೇಳ್ತಾರೆ ಅಂದ್ರೆ ಫಸ್ಟ್ ಆಮ್ಲ ಹೆಂಗಿರುತ್ತೆ? ಟೇಸ್ಟ್ ಹುಳಿಯಾಗಿರುತ್ತೆ. ಪ್ರತ್ಯಾಮ್ಲ ಕಹಿಯಾಗಿರುತ್ತೆ. ಪ್ರತ್ಯಾಮ್ಲ ಮುಟ್ಟಿದ್ರೆ ಸೋಪಿ ಫೀಲ್ ಇರುತ್ತೆ. ಆಮೇಲೆ 0 ಇಂದ 14 ತನಕ pH ಸ್ಕೇಲ್ ಇದೆ. 0 to 7 ಆಸಿಡ್ ಆಮ್ಲ, 7 to 14 ಬೇಸಿಸ್ ಪ್ರತ್ಯಾಮ್ಲ, 7 ತಟಸ್ಥ, 7 ನ್ಯೂಟ್ರಲ್ ಆಗಿರುತ್ತೆ. ಅಷ್ಟು ಕೆಲ್ಸ ಮಾಡ್ತಾರ? ಇಲ್ಲ. ಏನ್ ಕೇಳಿದಾರೆ? ಇನ್ಕ್ರೀಸಿಂಗ್ ಆರ್ಡರ್ ಆಫ್ pH ವ್ಯಾಲ್ಯೂ ನಲ್ಲಿ ಅರೇಂಜ್ ಮಾಡಿ ಕೊಟ್ಟಿರೋ ಐಟಮ್ಸ್ ಅನ್ನ ಡಿಕ್ರೀಸಿಂಗ್ ಆರ್ಡರ್ ಆಫ್ pH ವ್ಯಾಲ್ಯೂ ಅಲ್ಲಿ ಅರೇಂಜ್ ಮಾಡಿ. ಈಗ ನಿಮ್ಗೊಂದು 4 ಐಟಮ್ ಕೊಟ್ಬಿಟ್ಟು ಇನ್ಕ್ರೀಸಿಂಗ್ ಆರ್ಡರ್ ಆಫ್ pH ವ್ಯಾಲ್ಯೂ ಅರೇಂಜ್ ಮಾಡಿ ಅಂತ ಕೇಳಿದ್ರಪ್ಪ. pH ವ್ಯಾಲ್ಯೂ ತುಂಬಾ ಕಡಿಮೆ ಇರುವ ಒಂದು ವಸ್ತು, ಅದಕ್ಕಿಂತ ಸ್ವಲ್ಪ ಜಾಸ್ತಿ pH ವ್ಯಾಲ್ಯೂ ಹೊಂದಿರುವ ಇನ್ನೊಂದು ವಸ್ತು, ಅದಕ್ಕಿಂತ ಸ್ವಲ್ಪ ಜಾಸ್ತಿ pH ವ್ಯಾಲ್ಯೂ ಹೊಂದಿರುವ ಇನ್ನೊಂದು ವಸ್ತು, ಅದಕ್ಕಿಂತ ಇನ್ನೊಂದು ಸ್ವಲ್ಪ pH ವ್ಯಾಲ್ಯೂ ಜಾಸ್ತಿ ಇರುವಂತ ಇನ್ನೊಂದು ವಸ್ತು. ಇವಾಗ ಇನ್ಕ್ರೀಸಿಂಗ್ ಆರ್ಡರ್ ಆಫ್ pH ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ಹೋಗ್ತಾ ಹೋಗ್ತಾ ಈ ಹೈಯರ್ pH ವ್ಯಾಲ್ಯೂ ಹೊಂದಿರೋದು ಆಮ್ಲ ಆಗಿರುತ್ತಾ ಪ್ರತ್ಯಾಮ್ಲ ಆಗಿರುತ್ತಾ ಹೇಳಿ? pH ವ್ಯಾಲ್ಯೂ ತುಂಬಾ ಜಾಸ್ತಿ ಇದ್ರೆ ಏನಾಗಿರುತ್ತೆ? ಪ್ರತ್ಯಾಮ್ಲ ಬೇಸ್ ಆಗಿರುತ್ತೆ. ವೆರಿ ಗುಡ್. ಪ್ರತ್ಯಾಮ್ಲ ಆಗಿರುತ್ತೆ, ಬೇಸ್ ಆಗಿರುತ್ತೆ. ಹೌದಲ್ವಾ? ಹಾಗೆ pH ವ್ಯಾಲ್ಯೂ ತುಂಬಾ ಕಡಿಮೆ ಇದ್ರೆ ಆಮ್ಲ ಆಸಿಡ್ ಆಗಿರುತ್ತೆ. ಆಸಿಡ್ ಆಗಿರುತ್ತೆ. ಕಡಿಮೆ ಇದ್ರೆ, ಜಾಸ್ತಿ ಇದ್ರೆ ಬೇಸ್ ಪ್ರತ್ಯಾಮ್ಲ ಆಗಿರುತ್ತೆ. ಸರ್ ಎಲ್ಲಾ ಪ್ರಪಂಚದಲ್ಲಿರೋ ವಸ್ತುಗಳನ್ನ ನೆನ್ಪಿಟ್ಕೊಂಡ್ಬಿಡ್ಬೇಕಾ? ಪಾಸಿಬಲ್ ಇಲ್ಲ. ಮತ್ತೆ ಏನ್ ಮಾಡೋಣ? ಇಂಪಾರ್ಟೆಂಟ್ ಆಗಿರುವ ದಿನನಿತ್ಯ ಜೀವನದಲ್ಲಿ ನಾವು ಬಳಸುವಂತಹ ಕೆಲವು ವಸ್ತುಗಳು ಅದರ pH ಮೌಲ್ಯ ಯಾವ ರೇಂಜ್ ಅಲ್ಲಿ ಕಂಡು ಬರಬಹುದು ನೋಡ್ಕೊಳ್ಳೋಣ. ಓಕೆನಾ? ಈಗ ಸಲ್ಫ್ಯೂರಿಕ್ ಆಮ್ಲ ಅಂತ ಹೇಳ್ಬಿಟ್ರೆ ಅದ್ರಲ್ಲೂ ಸ್ಟ್ರಾಂಗ್ ಸಲ್ಫ್ಯೂರಿಕ್ ಆಸಿಡ್ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆಸಿಡ್ ವ್ಯತ್ಯಾಸ ಇರುತ್ತೆ. ಆ ತರ ಹೊಟ್ಟೆಯಲ್ಲಿರುವ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳ್ಬಿಟ್ರೆ ಅಸಿಡಿಟಿ ಆದಾಗ ಹೊಟ್ಟೆಯಲ್ಲಿ ಆಸಿಡ್ ಜಾಸ್ತಿ ಆಗಿರುತ್ತಲ್ವಾ ಅವಾಗ್ಲ, ಚೆನ್ನಾಗಿ ಮಜ್ಜಿಗೆ ಕುಡಿದು ತಂಪಾಗಿದ್ದಾಗ ಅಸಿಡಿಟಿ ಕಮ್ಮಿ ಇರುತ್ತಲ್ವಾ ಅವಾಗ ವ್ಯತ್ಯಾಸ ಇರುತ್ತಲ್ವಾ. ಹಂಗೆ ಇಷ್ಟೇ ಅಂತ ಎಕ್ಸಾಕ್ಟ್ ವ್ಯಾಲ್ಯೂ ಕೆಲವು ವಸ್ತುಗಳಿಗೆ ಹೇಳಕ್ಕಾಗಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಯಾವ ರೇಂಜ್ ಅಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಿರ್ಬೇಕು ಅಟ್ಲೀಸ್ಟ್. ಓಕೆನಾ? ನೋಡ್ತಾ ಹೋಗೋಣ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಟೇಬಲ್. ಕಾರಣ ರೆಡ್ ಕಲರ್ ಆಮ್ಲ ಬ್ಲೂಯಿಶ್ ಹೋಗ್ತಾ ಹೋಗ್ತಾ ಪ್ರತ್ಯಾಮ್ಲ. ಯಾಕೆ ರೆಡ್ ಬ್ಲೂ? ಇಂಡಿಕೇಟರ್ ಸೂಚಕ ಬರುತ್ತೆ, ತಿಳ್ಕೊಳ್ಳೋಣ. pH ಅಂದ್ರೆ ಕೇಳಿದ್ರೆ ಎಕ್ಸಾಮಿನೇಷನ್ ಅಲ್ಲಿ ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಥವಾ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಆಗಿರುತ್ತೆ. ಲೆಫ್ಟ್ ಇಂದ ಬರೋಣ. ಧನ್ಯವಾದ. ನೋಡಿ ಝೂಮ್ ಇನ್ ಬೇಡ, ಕಾಣಿಸುತ್ತಲ್ವಾ? ಓಕೆ. 0 ಹತ್ತತ್ರ pH ವ್ಯಾಲ್ಯೂ ಬ್ಯಾಟರಿ ಅಂತ ಕೊಟ್ಟಿದ್ದಾರೆ. ಎಂತ ಬ್ಯಾಟರಿ ಸರ್? ನಾವು ಮೊಬೈಲ್ ಫೋನ್ ಅಲ್ಲಿ ಯೂಸ್ ಮಾಡ್ತಾ ಇರೋ ಬ್ಯಾಟ್ರಿನ ಅಲ್ಲ, ಮತ್ತೆ ಆಸಿಡ್ ಬ್ಯಾಟರಿ. ಎಂತ ಆಸಿಡ್ ಬ್ಯಾಟರಿ? ಲೆಡ್ ಆಸಿಡ್ ಬ್ಯಾಟರಿ. ಅದು ಸ್ಟೋರೇಜ್ ಬ್ಯಾಟರಿ. ಸ್ಟೋರೇಜ್ ಬ್ಯಾಟರಿ ಅಂದ್ರೆ ಮರುಬಳಕೆ ಮಾಡಬಹುದಾದ, ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿ. ಅದರಲ್ಲೂ ಆಸಿಡ್ ಬ್ಯಾಟರಿ. ನನ್ನ ಮೊಬೈಲ್ ಫೋನ್ ಅಲ್ಲಿರೋ ಬ್ಯಾಟರಿ ರೀಚಾರ್ಜ್ ಮಾಡಬಹುದು. ಇದು ಡ್ರೈ ಬ್ಯಾಟರಿ, ಲಿಥಿಯಂ ಅಯಾನ್ ಪಾಲಿಮರ್ ಡ್ರೈ ಬ್ಯಾಟರಿ ಇದು. ಓಕೆನಾ? ಅದು ಆಸಿಡ್ ಬ್ಯಾಟರಿ. ಲೆಡ್ ಆಸಿಡ್ ಬ್ಯಾಟರಿಯಲ್ಲಿ ಯಾವ ಆಸಿಡ್ ಬಳಕೆ ಮಾಡ್ತಾರೆ ಅಂದ್ರೆ ಕಿಂಗ್ ಆಫ್ ಆಸಿಡ್ಸ್ ಅಂತ ಕೂಡ ಕರೀತಾರೆ. ಒನ್ ಆಫ್ ದ ಸ್ಟ್ರಾಂಗ್ ಆಸಿಡ್ಸ್ ಸಲ್ಫ್ಯೂರಿಕ್ ಆಮ್ಲ H2SO4.
H2SO4 ಸಲ್ಫ್ಯೂರಿಕ್ ಆಮ್ಲ. 0 ಹತ್ತತ್ರ pH ವ್ಯಾಲ್ಯೂ ಇದೆ, 0 ಹತ್ತತ್ರ pH ವ್ಯಾಲ್ಯೂ ಇದೆ, H2SO4 ಸಲ್ಫ್ಯೂರಿಕ್ ಆಮ್ಲ. ನೆಕ್ಸ್ಟ್ ಹೈಡ್ರೋಕ್ಲೋರಿಕ್ ಆಮ್ಲ HCl, ಸ್ಟೊಮಕ್ ಆಸಿಡ್. ಏನ್ ಸರ್ ಸ್ಟೊಮಕ್ ಆಸಿಡ್ ಅಂದ್ರೆ ಮನುಷ್ಯನ ಜೀರ್ಣಾಂಗ ವ್ಯೂಹದ ಮೂಲಕ ಆಹಾರ ಹಾದು ಹೋಗ್ಬೇಕಾದ್ರೆ ಆಹಾರದಲ್ಲಿರುವ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲೋದಕ್ಕೆ, ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಅನ್ನ ಕೊಲ್ಲೋದಕ್ಕೆ ಹೊಟ್ಟೆಲಿ ದೇವರು HCl ಆಸಿಡ್ ಕೊಟ್ಟಿದ್ದಾರೆ. ಸರ್ ದೇವರು ಹುಟ್ಟಿದಾಗ್ಲೇ ಕೊಟ್ಬಿಟ್ಟಿದ್ರ? ಇಲ್ಲ, ಉತ್ಪಾದನೆ ಆಗ್ತಾ ಇರುತ್ತೆ. ಎಲ್ಲಿ? ಪ್ಯಾರೈಟಲ್ ಸೆಲ್ಸ್ ಆಫ್ ದ ಸ್ಟೊಮಕ್, ಹೊಟ್ಟೆಯ ಪ್ಯಾರೈಟಲ್ ಜೀವಕೋಶದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದನೆ ಆಗುತ್ತೆ. ಈ ಹೊಟ್ಟೆಯಲ್ಲಿರುವ HCl ಆಸಿಡ್ ನಿಯರ್ಲಿ 1 pH ವ್ಯಾಲ್ಯೂ ಇದೆ. ಸರ್ ಇಷ್ಟೊಂದು ಸ್ಟ್ರಾಂಗ್ ಆಸಿಡ್ ಆದ್ರೆ ಸಾಮಾನ್ಯವಾಗಿ ಆಮ್ಲಗಳನ್ನ ಯಾವ ರೀತಿಯ ಪಾತ್ರೆಯಲ್ಲಿ ಸ್ಟೋರ್ ಮಾಡಿರ್ತಾರೆ ಹೇಳಿ? ಆಸಿಡ್ಸ್ ಅನ್ನ ಸಾಮಾನ್ಯವಾಗಿ ಆಮ್ಲಗಳನ್ನ ಎಕ್ಸಾಂಪಲ್ ಕೇಳಿದಾರೆ, ಮಣ್ಣಿನ ಪಾತ್ರೆ, ಪ್ಲಾಸ್ಟಿಕ್ ಪಾತ್ರೆ, ಗಾಜಿನ ಪಾತ್ರೆ, ಕಬ್ಬಿಣದ ಪಾತ್ರೆ. ಪ್ಲಾಸ್ಟಿಕ್ ಒಳಗಡೆ ಡೈಲ್ಯೂಟೆಡ್ ಆಸಿಡ್ ಹಾಕಿಟ್ಟಿರ್ತಾರೆ. ಬ್ಯಾಟ್ರಿಗೆ ಹಾಕೋಣ ಅಂದ್ಬಿಟ್ಟು ಡಿಸ್ಟಿಲ್ ವಾಟರ್ ಎಟ್ಸೆಟ್ರಾ ತರ್ತಿರಲ್ವಾ, ಅದು ಪ್ಲಾಸ್ಟಿಕ್ ಬಾಟಲ್ ಹಾಕಿರ್ತಾರೆ. ನಿಮ್ ಬಾತ್ರೂಮ್ ಕ್ಲೀನ್ ಮಾಡೋಣ ಅಂತ ಆಸಿಡ್ ತಗೊಂಡ್ಬರ್ತೀರಲ್ವಾ, ಅದು ಪ್ಲಾಸ್ಟಿಕ್ ಬಾಟಲ್ ಹಾಕಿಟ್ಟಿರ್ತಾರೆ. ಅದೇ ನೀವು PUC ಓದ್ಬೇಕಾದ್ರೆ, ಸೈನ್ಸ್ ಏನಾದ್ರು ಓದಿದ್ರೆ ಟ್ರೇ ಒಳಗಡೆ ಮರಳು ಹಾಕ್ಬಿಟ್ಟು ಮರಳೊಳಗಡೆ ಗ್ಲಾಸ್ ಕಂಟೈನರ್ ಒಳಗಡೆ ಇಟ್ಟಿರ್ತಾ ಇದ್ರು ತಾನೆ ಆಸಿಡ್ ಅನ್ನ, ಹೌದಲ್ವಾ? ಕಾನ್ಸಂಟ್ರೇಟೆಡ್ ಆಮ್ಲಗಳನ್ನ ಗಾಜಿನ ಪಾತ್ರೆಯಲ್ಲಿ ಇಟ್ಟಿರ್ತಾರೆ. ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತಾರೆ. ದಿನನಿತ್ಯ ಜೀವನದಲ್ಲಿ ನಾವು ನೋಡ್ತಾ ಇರೋದು ಡೈಲ್ಯೂಟೆಡ್ ಆಮ್ಲಗಳು, ಡೈಲ್ಯೂಟೆಡ್ ಆಸಿಡ್ಸ್. ಅದಕ್ಕೆ ಪ್ಲಾಸ್ಟಿಕ್ ಬಾಟಲ್ ಹಾಕಬಹುದು. ಓಕೆನಾ? ನೀವು ಹಳೆ ಕಾಲದ ಫಿಲ್ಮ್ಗಳು ಆಸಿಡ್ ಎಲ್ಲ ನೋಡಿರ್ತೀರಲ್ವಾ, ಗಾಜಿನ ಬಾಟಲ್ಗಳಲ್ಲಿ ಇರುತ್ತೆ, ಗ್ಲಾಸ್ ಬಾಟಲ್ ಇರುತ್ತೆ. ಎಕ್ಸಾಂಪಲ್ ಕೇಳಿದ್ರೆ ನೆನಪಿರಲಿ, ಗ್ಲಾಸ್ ಬಾಟಲ್ ಸ್ಟೋರ್ ಮಾಡಿಟ್ಟಿರ್ತಾರೆ. ಲ್ಯಾಬಲ್ ಕೂಡ ಗಾಜಿನ ಬಾಟಲ್ ಸ್ಟೋರ್ ಮಾಡಿಟ್ಟಿರ್ತಾರೆ, ಹೌದಲ್ಲ? ಯಾವ ಗ್ಲಾಸ್ ಯೂಸ್ ಮಾಡ್ತಾರೆ ಲ್ಯಾಬೋರೇಟರಿಯಲ್ಲಿ? ಪೈರೆಕ್ಸ್ ಗ್ಲಾಸ್ ಯೂಸ್ ಮಾಡ್ತಾರೆ. ಗೊತ್ತಿರಲಿ ವಿಷಯ, ಪೈರೆಕ್ಸ್ ಅಂತ ಗ್ಲಾಸ್ ಲ್ಯಾಬೋರೇಟರಿಗಳು ಯೂಸ್ ಮಾಡೋದು. ಇದನ್ನ ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ದಾರೆ. ಸರ್ ಮತ್ತೆ ಹೊಟ್ಟೆಯಲ್ಲಿ ಗ್ಲಾಸ್ ಗಾಜ ಇರೋದಿಲ್ಲ, ಹೊಟ್ಟೆ ಸುಟ್ಟೋಗ್ಬಿಡಲ್ವಾ? ಇಲ್ಲ, ಹೊಟ್ಟೆ ಒಳಗಡೆ ಮ್ಯೂಕೋಸಾ ಅಂತ ಲೈನಿಂಗ್ ಕಂಡು ಬರುತ್ತೆ. ಮ್ಯೂಕೋಸಾ ಲೇಪನ ಆ ಆಮ್ಲದಿಂದ ಹೊಟ್ಟೆನ ಕಾಪಾಡುತ್ತೆ. ಓಕೆ, ನೆಕ್ಸ್ಟ್ ಲೆಮನ್, ನಿಂಬೆಹಣ್ಣು. ನಿಂಬೆಹಣ್ಣಲ್ಲಿ ಯಾವ ಆಮ್ಲ ಕಂಡು ಬರುತ್ತೆ? ನಿಂಬೆಹಣ್ಣಲ್ಲಿ ಸೆಟ್ರಿಕ್ ಆಮ್ಲ ಕಂಡು ಬರುತ್ತೆ. ವಿಟಮಿನ್ ಸಿ ಯ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ. ನೆಲ್ಲಿಕಾಯಿ ಇದರಲ್ಲೆಲ್ಲ ಆಸ್ಕಾರ್ಬಿಕ್ ಆಮ್ಲ ಕಂಡು ಬರುತ್ತೆ. ಲೆಮನ್ ಅಲ್ಲಿ ಸೆಟ್ರಿಕ್ ಆಮ್ಲ ಸಹ ಕಂಡು ಬರ್ತಾ ಇದೆ. ತಿಳ್ಕೊಳ್ಳೋಣ, ಶಂಕರ್ ಅವರು ಹೇಳ್ತೀನಿ ಒಂದು ನಿಮಿಷ. ಲೆಮನ್ ಸೆಟ್ರಿಕ್ ಆಮ್ಲ ಕಂಡು ಬರ್ತಾ ಇದೆ. 2ರ ಹತ್ತತ್ರ pH ವ್ಯಾಲ್ಯೂ ಇದೆ. ಅದಕ್ಕೇನೆ ನಿಂಬೆಹಣ್ಣು ರಸನ ಡೈರೆಕ್ಟ್ ಆಗಿ ಕೆಲವು ಬಟ್ಟೆಗಳಿಗೆ ಅಥವಾ ಚರ್ಮಕ್ಕೆ ಅಪ್ಲೈ ಮಾಡಿದ್ರೆ ಉರಿಯೋ ರೀತಿ ಫೀಲ್ ಆಗುತ್ತೆ. ಬಟ್ಟೆಗಳೆಲ್ಲ ಬಿಳಿಚ್ಕೊಡುತ್ತೆ, ವೈಟಿಶ್ ಆಗ್ಬಿಡುತ್ತೆ, ಹೌದಲ್ವಾ? ಕಾರಣ ನಿಂಬೆಹಣ್ಣು ಆಸಿಡಿಕ್ ಆಗಿರುತ್ತೆ, ಆಮ್ಲೀಯ ಆಗಿರುತ್ತೆ. 2ರ ಹತ್ತತ್ರ pH ವ್ಯಾಲ್ಯೂ ಇದೆ. ನೆಕ್ಸ್ಟ್ ವಿನೆಗರ್, ಆಸಿಟಿಕ್ ಆಮ್ಲ ಕಂಡು ಬರುತ್ತೆ ವಿನೆಗರ್ ನಲ್ಲಿ. ಗೋಬಿ ಮಂಚೂರಿ ತಿನ್ನಕ್ ಹೋಗಿದ್ರಿ, ಟ್ರಾನ್ಸ್ಪರೆಂಟ್ ಆಗಿರೋ ಲಿಕ್ವಿಡ್ ಇಟ್ಕೊಂಡಿದ್ರು, ಹುಳಿ ಬೇಕಾ ಖಾರ ಬೇಕಾ ಅಂತ ಅಂಗಡಿಯವ್ರು ಕೇಳಿದ್ರು, ಒಂಚೂರು ಹುಳಿ ಇರ್ಲಿ ಅಂತ ಹೇಳಿದ್ರಿ, ವಿನೆಗರ್ ಜಾಸ್ತಿ ಹಾಕಿದ್ರು. ಉಪ್ಪಿನಕಾಯಿ ತಯಾರು ಮಾಡ್ಬಿಟ್ಟು ಸ್ಟೋರ್ ಮಾಡಿ ಇಡ್ತಾರಲ್ವಾ, ಅಲ್ಲಿ ಕೂಡ ವಿನೆಗರ್ ಬಳಕೆ ಮಾಡ್ಕೊಳ್ತಾರೆ. ಹಾಗೆ ಇನ್ನಿತರ ಅಡಿಗೆ ಪದಾರ್ಥ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಾರೆ ವಿನೆಗರ್. ಟ್ರಾನ್ಸ್ಪರೆಂಟ್ ಆಗಿರೋ ಫ್ಲೂಯಿಡ್ ಅಸಿಟಿಕ್ ಆಮ್ಲ ಕಂಡು ಬರುತ್ತೆ. ಸೋಡಾ ಹೇಳ್ತೀನಿ, ತಿಳ್ಕೊಳ್ಳೋಣ. ಟೊಮ್ಯಾಟೋದಲ್ಲಿ ಯಾವ ಆಮ್ಲ ಕಂಡು ಬರುತ್ತೆ? ಆಕ್ಸಾಲಿಕ್ ಆಮ್ಲ ಕಂಡು ಬರುತ್ತೆ. ಟೊಮ್ಯಾಟೊ ಹಾಗೂ ಪಾಲಕ್ ಸೊಪ್ಪು, ಸ್ಪಿನಾಚ್, ಟೊಮ್ಯಾಟೊ ಹಾಗೂ ಪಾಲಕ್ ಸೊಪ್ಪಲ್ಲಿ ಆಕ್ಸಾಲಿಕ್ ಆಮ್ಲ ಕಂಡು ಬರುತ್ತೆ. ಕಾಫಿ, ಟೀ ಕೂಡ ಅಸಿಡಿಕ್, ಕ್ವಿನಿನ್ ಎಟ್ಸೆಟ್ರಾ ಆಮ್ಲಗಳು ಕಂಡು ಬರುತ್ತೆ. ಕಾಫಿ, ಟೀ ಕೂಡ ಆಮ್ಲೀಯ ಆಗಿರುತ್ತೆ. ನೆನ್ನೆ ಊಟನೇ ಮಾಡ್ಲಿಲ್ಲ, ದಿನ 10 ಕಪ್ ಟೀ ಕುಡಿದ್ಬಿಟ್ಟೆ, ಕಾಫಿ ಕುಡಿದ್ಬಿಟ್ಟೆ, ಯಾಕೋ ಗ್ಯಾಸ್ಟ್ರಿಕ್ ಆದಂಗ ಆಗಿದೆ ಅಂತಾರೆ. ಯಾಕೆ ಹಂಗಾಗುತ್ತೆ? ಆಸಿಡಿಕ್ ಕಾಫಿ, ಟೀ. ತಂಪು ಪಾನೀಯಗಳು, ಸಾಫ್ಟ್ ಡ್ರಿಂಕ್ಸ್, ಪೆಪ್ಸಿ, ಕೋಕೋ ಎಟ್ಸೆಟ್ರಾ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರೆಷರೈಸ್ ಮಾಡಿ ಸ್ಟೋರ್ ಮಾಡಿಟ್ಟಿರ್ತಾರೆ. ಸಾಫ್ಟ್ ಡ್ರಿಂಕ್ಸ್, ತಂಪು ಪಾನೀಯಗಳಲ್ಲಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳಿದಾರೆ. ತಂಪು ಪಾನೀಯಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಪ್ರೆಷರೈಸ್ ಮಾಡಿ ಸ್ಟೋರ್ ಮಾಡಿಟ್ಟಿರ್ತಾರೆ. ಅದಕ್ಕೆ ತೆಗೆದಾಗ ನೊರೆ ಉಕ್ಕಿ ಬರುವಂತದ್ದು. ಆಮೇಲೆ ಯಾವ ಆಮ್ಲ ಕಂಡು ಬರುತ್ತೆ ಅಂತ ಕೇಳಿದ್ರ, ಸಾಫ್ಟ್ ಡ್ರಿಂಕ್ಸ್, ತಂಪು ಪಾನೀಯಗಳಲ್ಲಿ ಕಾರ್ಬೋನಿಕ್ ಆಮ್ಲ ಕಂಡು ಬರುತ್ತೆ, ಕಾರ್ಬೋನಿಕ್ ಆಸಿಡ್ ಕಂಡು ಬರುತ್ತೆ, ಕಾರ್ಬೋನಿಕ್ ಆಮ್ಲ ಕಂಡು ಬರುತ್ತೆ. ಮಿಲ್ಕ್, ಹಾಲು, ಸ್ಲೈಟ್ಲಿ ಆಸಿಡಿಕ್. ಹಾಲು ಆಸಿಡಿಕ್, ಸ್ವಲ್ಪ ಸ್ಲೈಟ್ಲಿ ಆಸಿಡಿಕ್ ಆಗಿರುತ್ತೆ ಮಿಲ್ಕ್. 2ಕ್ಕಿಂತ ಚೂರು ಕಡಿಮೆ pH ವ್ಯಾಲ್ಯೂ ಇದೆ. ಅದಕ್ಕೆ ಗಟ್ಟಿ ಹಾಲು ಕುಡಿಬಾರ್ದು, ಸ್ವಲ್ಪ ನೀರ್ ಹಾಕ್ಬೇಕು ಅಂತಾರಲ್ವಾ. ಚಿಕ್ಕ ಮಕ್ಳಿಗೆ ಕೆಲವು ಟೈಮ್ ಆ ರಿಫ್ಲೆಕ್ಸ್ ಆಗಿ ವಾಮಿಟ್ ಆಗೋ ಸಾಧ್ಯತೆ ಕೂಡ ಇರುತ್ತೆ, ಜಾಸ್ತಿ ಕುಡಿದಾಗ, ಬರೀ ಹಾಲು ಕುಡಿದಾಗ, ತಿಂಡಿ ತಿಂದಲ್ಲ. ಓಕೆನಾ? ಸ್ಲೈಟ್ಲಿ ಆಸಿಡಿಕ್. ಯಾವ ಆಮ್ಲ ಕಂಡು ಬರುತ್ತೆ? ಲ್ಯಾಕ್ಟಿಕ್ ಆಮ್ಲ ಕಂಡು ಬರುತ್ತೆ. ಸರ್ ಎಕ್ಸಾಮಿನೇಷನ್ ಅಲ್ಲಿ ಈ ಕೆಳಗಿನ ಯಾವ ವಸ್ತುವಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಕಂಡು ಬರುತ್ತೆ ಅನ್ಬಿಟ್ಟು ಹಾಲು, ಮೊಸರು ಆಪ್ಷನ್ ಕೊಟ್ಟಿದ್ರೆ ಯಾವ್ದು ಚೂಸ್ ಮಾಡೋಣ? ಹೆಚ್ಚು ಸೂಕ್ತವಾಗಿರುವ ಆಲ್ ಆಫ್ ದ ಅಬವ್ ಕೊಟ್ಟಿದ್ರೆ ಹಾಕ್ಬೋದು, ಆಲ್ ಆಫ್ ದ ಅಬವ್ ಕೊಟ್ಟಿದ್ರೆ ಹಾಕ್ಬೋದು. ಇಲ್ಲ ಅಂದ್ರೆ ಹೆಚ್ಚು ಆಮ್ಲೀಯವಾಗಿರುವ, ಹೆಚ್ಚು ಅಸಿಡಿಕ್ ಆಗಿರುವಂತಹ ಮೊಸರನ್ನ ಚೂಸ್ ಮಾಡ್ಬೇಕು. ಹಾಲಿಗಿಂತ ಮೊಸರು, ಹಾಲು ಹುಳಿಯಾಗಿ ತಾನೆ ಮೊಸರಾಗುತ್ತೆ. ಹಾಲು
ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್ ಬ್ಯಾಕ್ಟೀರಿಯಾ ಆಕ್ಷನ್ ಇಂದ ಕರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಲ್ವಾ, ಕಂಡು ಬರುತ್ತೆ. ಮೊಸರನ್ನ ಚೂಸ್ ಮಾಡಿ. ನೆಕ್ಸ್ಟ್ ವಾಟರ್. ಸರ್ ವಾಟರ್ ಪಿ ಎಚ್ ವ್ಯಾಲ್ಯೂ 7 ಕೊಟ್ಬಿಟ್ಟಿದ್ದಾರೆ, ಹೌದಾ? ಇದು ಶುದ್ಧ ನೀರು, ಪ್ಯೂರ್ ವಾಟರ್. ಶುದ್ಧ ನೀರಿನ ಪಿ ಎಚ್ ಮೌಲ್ಯ 7, ಪ್ಯೂರ್ ವಾಟರ್ ಪಿ ಎಚ್ ವ್ಯಾಲ್ಯೂ 7 ಆಗಿರುತ್ತೆ. ಕುಡಿಯುವ ನೀರಿನ ಪಿ ಎಚ್ ಮೌಲ್ಯ, ಡ್ರಿಂಕಿಂಗ್ ವಾಟರ್ ಪಿ ಎಚ್ ವ್ಯಾಲ್ಯೂ, ಡ್ರಿಂಕಿಂಗ್ ವಾಟರ್ ಕುಡಿಯುವ ನೀರು, ಕುಡಿಯೋದಕ್ಕೆ ಬಳಸೋದಕ್ಕೆ ಯೋಗ್ಯವಾಗಿರುವ ನೀರಿನ ಪಿ ಎಚ್ ಮೌಲ್ಯ ಎಷ್ಟಿರ್ಬೇಕು? ಎಕ್ಸಾಂಪಲ್ ಕೇಳ್ತಾರೆ. 6.5 8.5 ರೇಂಜ್ ಅಲ್ಲಿ ಇದ್ರೆ ಸೂಕ್ತ ಆಗಿರುತ್ತೆ. 6.5 8.5. ಸರ್ 3545 ಎಲ್ಲ ಕೇಳಿದ್ವಲ್ಲ, ಅದು ಬ್ಲಡಿನ ಪಿ ಎಚ್ ವ್ಯಾಲ್ಯೂ. ರಕ್ತದ ಪಿ ಎಚ್ ಮಟ್ಟ 7.35 ಇಂದ 7.45. ರಕ್ತದ ಪಿ ಎಚ್ ಮೌಲ್ಯ 7.35 ರಿಂದ 7.45. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸರ್ ಮತ್ತೆ ಆಸಿಡ್ ರೈನ್, ಆಮ್ಲ ಮಳೆ ಅಂತಾರಲ್ಲ, ಅದು ದೆಹಲಿಯಲ್ಲಿ ಏರ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಮಳೆ ಬಂದ್ರೆ ಪೊಲ್ಯೂಷನ್ ಕಮ್ಮಿ ಆಗುತ್ತಂತೆ. ಹೆಂಗೆ? ಮಳೆ ಬಂದಾಗ ಆ ವಾಯು ಮಲಿನ ಕಾರಕಗಳೇನಿದೆ ಮಳೆ ನೀರಿನ ಜೊತೆ ಮಿಕ್ಸ್ ಆಗ್ಬಿಟ್ಟು ಕೆಳಗಡೆ ಬೀಳುತ್ತೆ, ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಹೌದಾ? ಹೌದು. ಆಸಿಡ್ ರೈನ್ ಫಾರ್ಮೇಶನ್ ಆಗ್ಬಿಡಬಹುದು ಆದ್ರಿಂದ. ಹೌದು. ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಪ್ರಮುಖವಾಗಿ ಆಮ್ಲ ಮಳೆ ಆಸಿಡ್ ರೈನ್ ಕಾಸ್ ಮಾಡುತ್ತೆ. ತಿಳ್ಕೊಳ್ಳೋಣ ಮುಂದೆ. ಆಮ್ಲ ಮಳೆಯ ಪಿ ಎಚ್ ಮೌಲ್ಯ ಆಸಿಡ್ ರೈನ್ ಅಂತ ಹೇಳ್ಬೇಕಂದ್ರೆ 5.6ಕ್ಕಿಂತ ಕಮ್ಮಿ ಇರಬೇಕು. 5.6 ಗಿಂತ ಕಡಿಮೆ ಇದ್ರೆ ಅವಾಗ ಆಸಿಡ್ ರೈನ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಆಮ್ಲ ಮಳೆಯ ಪಿ ಎಚ್ ಮೌಲ್ಯ 5 to 5.6 ರೇಂಜ್ ಅಲ್ಲಿ ಇರುತ್ತೆ. ಆ ರೇಂಜ್ ಅಲ್ಲಿ ಕಂಡು ಬರುತ್ತೆ. ತಿಳ್ಕೊಳ್ಳೋಣ ಮುಂದೆ ಡೀಟೇಲ್ ಆಗಿ. ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೊನೇಟ್. ಬೇಕಿಂಗ್ ಸೋಡಾ ಬೈಕಾರ್ಬೊನೇಟ್ ಚೆನ್ನಾಗಿ ನೆನಪಲ್ಲಿ ಇರಬೇಕು. ಸರ್ ಇನ್ನೊಂದು ಇದೆಯಲ್ವಾ, ಅದು ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್ Na2CO3. ವಾಷಿಂಗ್ ಸೋಡಾ ಅದು ಕೂಡ ಪ್ರತ್ಯಾಮ್ಲ. ಬೇಕಿಂಗ್ ಸೋಡಾ NaHCO3. ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರೀತಾರೆ. ಇದು ಪ್ರತ್ಯಾಮ್ಲ ಆಗಿರುತ್ತೆ. ಸ್ಟೊಮಕ್ ಟ್ಯಾಬ್ಲೆಟ್ಸ್, ಹೊಟ್ಟೆ ಟ್ಯಾಬ್ಲೆಟ್ ಹಂಗಂದ್ರ ಅಸಿಡಿಟಿ ಆದಾಗ, ಗ್ಯಾಸ್ಟ್ರಿಕ್ ಆದಾಗ ಟ್ಯಾಬ್ಲೆಟ್ ತಗೊಳ್ತೀರಲ್ವಾ, ಅದು ಡೈಜಿನೋ ಜೆಲಿಸಿಲ್ ಏನೋ ತಗೊಳ್ತೀರಾ, ಗ್ಯಾಸ್ಟ್ರಿನೋ, ಅದು ಆಗಿರುತ್ತೆ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ದ್ರಾವಣ, ಆ ಸಂಯೋಜನೆ ಕಂಡು ಬರುತ್ತೆ. ಅದೆಲ್ಲ ಕೂಡ ಪ್ರತ್ಯಾಮ್ಲೀಯ ಆಗಿರುತ್ತೆ. ಆಂಟಾಸಿಡ್ ಅಂತ ಕರೀತಾರೆ ಅವನ್ನ, ಆಂಟಿ ಆಸಿಡ್ಸ್ ಅಂತ ಕರೀತಾರೆ. ಅಮೋನಿಯಾ ದ್ರಾವಣ. ಸೋಪು, ಸಾಬೂನು, ಬಟ್ಟೆ ತೊಳೆಯೋ ಸೋಪು ಸೋಡಿಯಂ ಹೈಡ್ರಾಕ್ಸೈಡ್ ಬಳಕೆ ಮಾಡ್ತಾರೆ. ಸ್ನಾನ ಮಾಡೋ ಸೋಪು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಳಕೆ ಮಾಡ್ತಾರೆ ತಯಾರು ಮಾಡೋದಕ್ಕೆ. ಪ್ರತ್ಯಾಮ್ಲ ಆಗಿರ್ಬೇಕು. ಬ್ಲೀಚು, ಡ್ರೈನ್ ಕ್ಲೀನರು, ವಿಂಡೋ ಕ್ಲೀನರು, ಇದೆಲ್ಲ ಕೂಡ ಪ್ರತ್ಯಾಮ್ಲೀಯ ಆಗಿರುತ್ತೆ. ತಿಳ್ಕೊಳ್ತಾ ಹೋಗೋಣ. ಈ ಚಾರ್ಟ್ ಎಕ್ಸಾಮ್ ನಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಪಿ ಎಚ್ ವ್ಯಾಲ್ಯೂ ಅರೇಂಜ್ ಮಾಡಿ, ಡಿಕ್ರೀಸಿಂಗ್ ಆರ್ಡರ್ ಆಫ್ ಪಿ ಎಚ್ ವ್ಯಾಲ್ಯೂ ಅರೇಂಜ್ ಮಾಡಿ ಅಂದ್ರೆ ಆನ್ಸರ್ ಮಾಡಕ್ ಸುಲಭ ಆಗ್ಲಿ ಅಂತ. ಓಕೆನಾ? ಡೌಟ್ಸ್ ಇದೆಯಾ? ಒಂದ್ಸಲ ಕೇಳಿದಾಗ ಓಹೋ ಅನ್ಸುತ್ತೆ, ಚೆನ್ನಾಗಿ ಅನ್ಸುತ್ತೆ, ಬಟ್ ಎಕ್ಸಾಮ್ ಹತ್ರ ಬಂದಾಗ ಮರ್ತೋಗ್ಬಿಡುತ್ತೆ. ಏನ್ ಮಾಡ್ಬೇಕು? ರಿವಿಷನ್ ಮಾಡ್ಬೇಕು. ಹೆಂಗ್ ಮಾಡೋಣ? ಒಂದ್ ವಾರ ಓದಿರೋದನ್ನ ವೀಕೆಂಡ್ ಅಲ್ಲಿ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆ ಕೆಲಸ. ಬಟ್ ಈ NCERT ಕ್ಲಾಸ್ ಆಗಿರೋದ್ರಿಂದ ನೆಕ್ಸ್ಟ್ ಮತ್ತೆ ಆಸಿಡ್ ಬೇಸ್ ಚಾಪ್ಟರ್ ಬಂದಾಗ ಕ್ವಿಕ್ ಆಗಿ 5 ನಿಮಿಷ ರಿವಿಷನ್ ಮಾಡ್ಕೊಂಡ್ ಬರ್ಬೋದು. ಮಾಡೋಣ. ಓಕೆನಾ? ಫೈನ್. ಏನ್ ಪ್ರಶ್ನೆ ಕೇಳಿದ್ರು ಪ್ರಿವಿಯಸ್ ಇಯರ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಅವ್ರು ಕೊಟ್ಟಿದ್ರು ಏನಂತ, ಒಂದನೆಯದು ಸ್ಟೊಮಕ್ ಆಸಿಡ್, ಎರಡನೆಯದ್ದು ವಾಟರ್, ಮೂರನೆಯದ್ದು ಲೆಮನ್, ನಾಲ್ಕನೆಯದ್ದು ಮಿಲ್ಕ್ ಆಫ್ ಮೆಗ್ನೀಷಿಯಾ. ಮಿಲ್ಕ್ ಆಫ್ ಮೆಗ್ನೀಷಿಯಾ, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಹೇಳಿದ್ರೆ ಸ್ಟೊಮಕ್ ಟ್ಯಾಬ್ಲೆಟ್ ಅಂದ್ರೆ ಆಂಟಾಸಿಡ್. ಇವಾಗ ಇದನ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಪಿ ಎಚ್ ವ್ಯಾಲ್ಯೂ ಅರೇಂಜ್ ಮಾಡಿ. ಪಿ ಎಚ್ ವ್ಯಾಲ್ಯೂ ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡಿ. 1 2 3 4 ಹೇಳಿ ಸಾಕು, ಅದನ್ನ ಹೇಳಿ ಸಾಕು, ಟೈಪ್ ಮಾಡೋದನ್ನ ಬೇಡ. ಒನ್ 3 2 4 ಅಂತ ಇದ್ದೀರಾ, 3 2 1 4 ಅಂತ ಇದ್ದೀರಾ. ಸ್ಟೊಮಕ್ ಆಸಿಡ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ತಾನೆ. ಹೈಡ್ರೋಕ್ಲೋರಿಕ್ ಆಮ್ಲ 2ರ ಹತ್ತತ್ರ ಪಿ ಎಚ್ ವ್ಯಾಲ್ಯೂ ಇದೆ ತಾನೆ. ವಾಟರ್ ಅಂದ್ರೆ 6.5 ಇಂದ 8.5 ರೇಂಜ್ ಅಲ್ಲಿ ಪಿ ಎಚ್ ವ್ಯಾಲ್ಯೂ ಸಾಮಾನ್ಯವಾಗಿ ಕಂಡು ಬರುತ್ತೆ ತಾನೆ. ಕುಡಿಯೋ ನೀರು ಅಂತ ತಿಳ್ಕೊಳ್ಳೋಣಪ್ಪ. ಲೆಮನ್ ಅರೌಂಡ್ 4 ಪಿ ಎಚ್ ವ್ಯಾಲ್ಯೂ ಇದೆ ತಾನೆ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಅರೌಂಡ್ 10 ಪಿ ಎಚ್ ವ್ಯಾಲ್ಯೂ ಇದೆ ತಾನೆ. ಇವಾಗ ಅರೇಂಜ್ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಪಿ ಎಚ್ ವ್ಯಾಲ್ಯೂ ನಲ್ಲಿ ತುಂಬಾ ಕಡಿಮೆ ಪಿ ಎಚ್ ವ್ಯಾಲ್ಯೂ ಹೊಂದಿರೋದು ಸ್ಟೊಮಕ್ ಆಸಿಡ್ ಹೈಡ್ರೋಕ್ಲೋರಿಕ್ ಆಮ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೊಂದಿರೋದು ಲೆಮನ್ ನಿಂಬೆ ಹಣ್ಣು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೊಂದಿರೋದು ವಾಟರ್ ನೀರು, ಅದಕ್ಕಿಂತ ಜಾಸ್ತಿ ಹೊಂದಿರೋದು ಮಿಲ್ಕ್ ಆಫ್ ಮೆಗ್ನೀಷಿಯಾ. ನೋಡಿ ಎಷ್ಟು ಜನ 1 3 2 4 ಹೇಳಿದ್ದೀರಾ. ಆಲ್ಮೋಸ್ಟ್ ಹೇಳಿದ್ದೀರಾ. ಮಿಸ್ಟೇಕ್ ಮಾಡ್ಕೊಂಡಿರೋರು ಗಮನ ಇಡಿ ಸ್ವಲ್ಪ. ಹೈಡ್ರೋಕ್ಲೋರಿಕ್ ಆಮ್ಲ ನೋಡಿ ಹತ್ತತ್ರ 1 to 2 ರೇಂಜ್ ನಲ್ಲಿ ಪಿ ಎಚ್ ವ್ಯಾಲ್ಯೂ ಇದೆ ಅಲ್ವಾ, ಹೈಡ್ರೋಕ್ಲೋರಿಕ್ ಆಮ್ಲ. ನೆಕ್ಸ್ಟ್ ಲೆಮನ್ ನಿಂಬೆ ಹಣ್ಣು 2 3 ರೇಂಜ್ ಅಲ್ಲಿ ಪಿ ಎಚ್ ವ್ಯಾಲ್ಯೂ ಇದೆ ಅಲ್ವಾ.
ವಾಟರ್ 6.5 8 ರೇಂಜ್ ಅಲ್ಲಿ pH ವ್ಯಾಲ್ಯೂ ಕಂಡು ಬರುತ್ತೆ. ಸ್ಟಮಕ್ ಟ್ಯಾಬ್ಲೆಟ್ ಅರೌಂಡ್ 10 pH ವ್ಯಾಲ್ಯೂ ಕಂಡು ಬರುತ್ತೆ. ಹೌದಾನ? ಇನ್ಕ್ರೀಸಿಂಗ್ ಆರ್ಡರ್ ಆಫ್ pH ವ್ಯಾಲ್ಯೂ ಅಂತ ಹೇಳಿದ್ರೆ ಕಡಿಮೆ pH ವ್ಯಾಲ್ಯೂ ಇಂದ ಜಾಸ್ತಿ pH ವ್ಯಾಲ್ಯೂ ಕಡೆಗೆ. ಕಡಿಮೆ pH ವ್ಯಾಲ್ಯೂ ಅಂದ್ರೆ ಆಸಿಡ್ ಸ್ಟ್ರಾಂಗ್ ಆಸಿಡ್ ಆಗಿರುತ್ತೆ, ಜಾಸ್ತಿ pH ವ್ಯಾಲ್ಯೂ ಅಂದ್ರೆ ಸ್ಟ್ರಾಂಗ್ ಬೇಸ್ ಆಗಿರುತ್ತೆ. ಪ್ರಬಲ ಆಮ್ಲದಿಂದ ಪ್ರಬಲ ಪ್ರತ್ಯಾಮ್ಲದ ಕಡೆಗೆ ಅರೇಂಜ್ ಮಾಡಿದೀವಿ. ಹೌದಾ? ಡೌಟ್ಸ್ ಇದೆಯಾ? ಸರಿ ಇದಲ್ಲ? ಹೋಗೋಣ ಮುಂದೆ. ಉದಾಹರಣೆಗಳು ನೋಡ್ಕೊಳ್ಳೋಣ ಆಮ್ಲ ಪ್ರತ್ಯಾಮ್ಲಕ್ಕೆ ಕೇಳುವ. ಏನಾದ್ರೂ ಡೌಟ್ಸ್ ಬಂದ್ರೆ ಅಲ್ಲೇ ಕೇಳ್ತಾ ಬನ್ನಿ, ತಿಳ್ಕೊಂಡು ಮುಂದೆ ಹೋಗೋಣ. ಸೂಚಕ ಇಂಡಿಕೇಟರ್ ಬಗ್ಗೆ ತಿಳ್ಕೊಳ್ಳೋಣ, ಅದಕ್ಕೆ ಮುಂಚೆ ಉದಾಹರಣೆಗಳು ನೋಡ್ಕೊಳ್ಳೋಣ. ಆಸಿಡ್ ರುಚಿ ಹೆಂಗಿರುತ್ತೆ ಹೇಳಿ ಆಮ್ಲಗಳದ್ದು? ಆಮ್ಲಗಳ ರುಚಿ ಆಸಿಡ್ಸ್ ಲ್ಯಾಟಿನ್ ಭಾಷೆಯ ಪದ ಅಸಿರೆ ಎಂದ ಹೆಸರು ಬಂದಿದೆ. ಆಮ್ಲಗಳು ಹುಳಿಯಾಗಿರುತ್ತೆ. ಸೋರ್ ಟೇಸ್ಟ್, SOUR, ಸೋರ್ ಅಂದ್ರೆ ಹುಳಿ, ಹುಳಿ ರುಚಿಯನ್ನ ಹೊಂದಿರುತ್ತೆ ಆಮ್ಲಗಳು. ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಟರ್ನ್ ಮಾಡುತ್ತೆ. ತಿಳ್ಕೊಳ್ಳೋಣ ಆಮೇಲೆ ಅದ್ರ ಬಗ್ಗೆ. ಅಸಿಟಿಕ್ ಆಮ್ಲ ಕನ್ನಡದಲ್ಲೂ ನೋಡ್ಕೊಳ್ಳೋಣ. ಅಸಿಟಿಕ್ ಆಮ್ಲ ವಿನೆಗರ್ ಅಲ್ಲಿ ಕಂಡು ಬರುತ್ತೆ. ಫರ್ಮೆಂಟೇಶನ್ ಆಫ್ ಕೇನ್ ಶುಗರ್ ಇಂದ ತಯಾರು ಮಾಡಿರುವ ವಿನೆಗರ್ ಅಲ್ಲಿ ಯಾವ ಆಮ್ಲ ಕಂಡು ಬರುತ್ತೆ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಕಬ್ಬಿನ ವೇಸ್ಟ್ ಅದರ ಹುದುಗುವಿಕೆ ಫರ್ಮೆಂಟೇಶನ್ ಇಂದ ತಯಾರಿಸಿರುವ ವಿನೆಗರ್ ನಲ್ಲಿ ಯಾವ ಆಮ್ಲ ಇದೆ? ಅವ್ರು ವಿನೆಗರ್ ಅನ್ನ ಹೆಂಗಾದ್ರೂ ತಯಾರು ಮಾಡ್ಲಿ, ವಿನೆಗರ್ ತಾನೇ ಬರ್ತಾ ಇರೋದು. ವಿನೆಗರ್ ಅಲ್ಲಿ ಯಾವ ಆಮ್ಲ ಕಂಡು ಬರುತ್ತೆ? ಅಸಿಟಿಕ್ ಆಮ್ಲ. ಇಂಪಾರ್ಟೆಂಟ್, ವಿನೆಗರ್ ನಲ್ಲಿ ಅಸಿಟಿಕ್ ಆಮ್ಲ ಕಂಡು ಬರುತ್ತೆ. ಟೈಪ್ ಮಾಡ್ತಾ ಬನ್ನಿ ಕ್ವಿಕ್ ಆಗಿ, ನೆನಪಲ್ಲಿ ಉಳಿಯುತ್ತೆ. ಇರುವೆ ಕಚ್ಚದಾಗ ಯಾವ ಆಮ್ಲ ರಿಲೀಸ್ ಆಗುತ್ತೆ ಅಂತ ಕೇಳಿದ್ರೆ ಉತ್ತರ ಹೇಳ್ತಾ ಬನ್ನಿ. ಇರುವೆ ಕಚ್ಚದಾಗ ಆಂಟಿಬೈಟ್ ಫಾರ್ಮಿಕ್ ಆಮ್ಲ ರಿಲೀಸ್ ಆಗುತ್ತೆ. ಉರಿಯುತ್ತಲ್ವಾ? ಕಚ್ಚಿರೋದು ಉರಿತಾ ಇಲ್ಲ ನೋಡಿ, ಹಿಂಗ್ ಜಿಂಗಿಟ್ಕೊಳ್ಳಿ, ಪಿಂಚ್ ಮಾಡ್ಕೊಳ್ಳಿ, ಸ್ವಲ್ಪ ಉರಿಯುತ್ತಾನೆ. ಬಟ್ ಇರುವೆ ಕಚ್ಚಿದಾಗ ಅದಾದ್ಮೇಲೆ ಉರಿತಾ ಇರುತ್ತೆ. ಕಾರಣ ನಮ್ಮ ಸ್ಕಿನ್ ಒಳಗಡೆ ಆಸಿಡ್ ಸ್ವಲ್ಪ ರಿಲೀಸ್ ಆಗಿರುತ್ತೆ. ಆ ಆಸಿಡ್ ಆಕ್ಷನ್ ಇಂದ ಉರಿತಾ ಇದೆ. ಫಾರ್ಮಿಕ್ ಆಮ್ಲ ಕಾರಣ ಆಗಿರುತ್ತೆ. ನ್ಯೂಟ್ರಲೈಸ್ ಮಾಡೋ ತಿಳ್ಕೊಳ್ಳೋಣ ಮುಂದೆ. ಸಿಟ್ರಿಕ್ ಆಮ್ಲ ಸಿಟ್ರಸ್ ಫ್ರೂಟ್, ನಿಂಬೆಹಣ್ಣು, ಕಿತ್ಲೆಹಣ್ಣು, ಮೋಸಂಬಿ ಎಕ್ಸೆಟ್ರಾದಲ್ಲಿ ಕಂಡು ಬರುತ್ತೆ. ಮೊಸರು ಹಾಗೂ ಹುಳಿಯಾಗಿರುವ ಹಾಲು ಕೆಟ್ಟೋಗ್ಬಿಟ್ಟಿರುತ್ತಲ್ವಾ, ಕಾಯಿಸ್ತಾ ಇಟ್ಟಿರ್ತೀರಲ್ವಾ, ಅಲ್ಲಿ ಕಂಡು ಬರುತ್ತೆ ಲ್ಯಾಕ್ಟಿಕ್ ಆಮ್ಲ, ಲ್ಯಾಕ್ಟಿಕ್ ಆಸಿಡ್. ಸ್ಪಿನಾಚ್, ಪಾಲಕ್ ಸೊಪ್ಪು, ಟೊಮ್ಯಾಟೊ ಆಕ್ಸಾಲಿಕ್ ಆಮ್ಲ ಕಂಡು ಬರುತ್ತೆ. ಸ್ಪಿನಾಚ್ ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ, ಗೊತ್ತಿರಲಿ. ಆಕ್ಸಾಲಿಕ್ ಆಮ್ಲ, ಆಕ್ಸಾಲಿಕ್ ಆಸಿಡ್ ಕಂಡು ಬರುತ್ತೆ. ಕಿಡ್ನಿ ಸ್ಟೋನ್ ಆಗುತ್ತಲ್ವಾ, ಅಯ್ಯೋ ಕಾಳು ಚೆನ್ನಾಗಿ ಆಯ್ದಿರ್ಲಿಲ್ಲ, ಕಲ್ಲಿತ್ತು, ಮಿಸ್ ಆಗಿ ಮೆಸ್ಸಲ್ಲಿ ಊಟ ಮಾಡ್ಬೇಕಾದ್ರೆ ನುಂಗ್ಬಿಟ್ಟೆ, ಹೊಟ್ಟೆ ಒಳಗಡೆ ಹೋಗಿ ಏನಾದ್ರು ಕಿಡ್ನಿ ಸ್ಟೋನ್ ಆಗ್ಬಿಡುತ್ತೆ ಅಂದ್ರೆ ಚಾನ್ಸೇ ಇಲ್ಲ. ಅದು ಹೊಟ್ಟೆ ಒಳಗಡೆ ಹೋಗಿ ಹಂಗೆ ಹೊರಗಡೆ ಹೊರಟೋಗ್ಬಿಡುತ್ತೆ, ಬೇಡಪ್ಪ ಕಲ್ಲು ತಿನ್ಕೊಳಕ್ಕೆ ಅಂತ. ಹೌದಲ್ವಾ? ಮತ್ ಕಿಡ್ನಿ ಸ್ಟೋನ್ ಹೆಂಗಾಗತ್ತೆ? ನೀಟಾಗಿ ನೀರ್ ಕುಡ್ದಿಲ್ಲ ಅಂದ್ರೆ